ಇವತ್ತಿನ ನಮ್ಮ ಎಪಿಸೋಡ್ನ ಹೀರೋ ಜಾಕ್. ಇವನು ಪಕ್ಕಾ ಹಳ್ಳಿಯ ಇದ್ದ. ಇವನ ಆಟ, ತುಂಟಾಟ, ಇವನ ಸ್ನೇಹಿತರು, ಇವನ ದಿನಚರಿ ಹೇಗಿದೆ ಅಂತೇಳಿ ಅವರ ಕುಟುಂಬದವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಸಚಿನ್ ಫ್ರಮ್ ಆಸಮ್ ಕರ್ನಾಟಕ. ಇವತ್ತು ಒಂದು ಹೊಸದಾದ ಒಂದು ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲಿ ಅವರ ಒಂದು ಮುದ್ದಾದ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಸಾಕಿರ್ತಾರೆ. ಅದನ್ನ ಅವ್ರ ಮನೆಗೆ ತರೋದಕ್ಕೆ ನೂರಾರು ಕಾರಣಗಳಿರ್ತದೆ. ಆ ವಿಚಾರವಾಗಿ ಏನಕ್ಕೆ ತಂದ್ರು, ಯಾರು ತಗೊಂಡ್ಬಂದಿದ್ದು, ತಂದ ಮೇಲೆ ಅವ್ರ ಮನೇಲಿ ಆದಂತ ಲೈಫ್ ಚೇಂಜಸ್ ಏನಿದೆ, ಮತ್ತೆ ಅದು ಅವ್ರ ಮನೇಲಿ ಎಷ್ಟು ಪಾತ್ರ ವಹಿಸಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಇಲ್ಲೇ ತೀರ್ಥಹಳ್ಳಿ ರೋಡಲ್ಲಿ ಒಂದು ಬಿಜ್ಜವಳ್ಳಿ ಅಂತಿದೆ, ಅಲ್ಲಿ ನಮ್ಮ ಸ್ನೇಹಿತರ ಫ್ರೆಂಡ್ ಅವ್ರ ಮನೆಗೆ ಬಂದಿದ್ದೀನಿ. ಇವತ್ತಿನ ಈ ಕತೆ ಹೀರೋ ಜಾಕ್ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಇದು ಲ್ಯಾಬ್ರಡಾರ್ ಡಾಗ್. ಇದು ಸುಮಾರು ಒಂದು 4 years ಆಗಿದೆ. ಇದು ಮನೆಯಲ್ಲಿ ಎಷ್ಟು ಪ್ರಾಮುಖ್ಯತೆ ವಹಿಸಿದೆ, ಮತ್ತೆ ಇದನ್ನ ಯಾರು ತಗೊಂಡ್ಬಂದ್ರು, ಏನು ಉದ್ದೇಶದಿಂದ ತಂದ್ರು, ತಂದ್ಮೇಲೆ ಏನಾಗಿದೆ ಅಂತೇಳಿ ಈಗ ಕೇಳೋಣ ಬನ್ನಿ. ನನ್ನ ಹೆಸರು ನಂದಿನಿ ಸತ್ಯನಾರಾಯಣ ಅಂತ, ತೋಟದಕೊಪ್ಪ. ನಮ್ಮ ಯಜಮಾನರು ನಮ್ಮೂರು ಮೇಲ್ರಳ್ಳಿ, ಹೆಗ್ಡೆ ಫ್ಯಾಮಿಲಿ ಅಂತ ಬಂದಿತ್ತು. ಆಮೇಲೆ ಜಾಕ್ ವಿಚಾರ ಎಲ್ಲ ವಿಚಾರ ನಮ್ದು ಇಷ್ಟನೇ ಬೇಕಾದಷ್ಟು ಇತ್ತು. ಅದನ್ನ ಹೇಳ್ಕೋಬೇಕಿತ್ತು. ಅದಕ್ಕೆ ಕನಸು ಬಂದ್ಮೇಲೆ ನನ್ನ ಮನೆ ಇದೆ, ಫುಲ್ ರೆಕಾರ್ಡ್ ಆಗಿದೆ. ಗಿರೀಶ್ ಕಾರ್ನಾಡ್ ಪ್ರಶಸ್ತಿ ತಗೊಂಡಿದ್ದು ನಮ್ಮ ತವ್ರ ಮನೆಗೆ. ಈಗ ಇದ್ರ ಮೇಲೆ ಕುತ್ಕೊಂಡು ಅಲ್ಲಿ ನಾನು ಇದೆ ಶೂಟಿಂಗ್ ಆಗುವಾಗ ಅದೆಲ್ಲ ತುಂಬಾ ಹಿಸ್ಟ್ರಿ ಇದೆ ಇದ್ರದ್ದೆಲ್ಲ. ಅದೆಲ್ಲ ಬಿಟ್ಬಿಟ್ಟು ಜಾಕ್ ತುಂಬಾ ಪಾತ್ರ ವಹಿಸಿದ್ದು. ಈಗ ಇದು ಹಿಸ್ಟ್ರಿ ಹೇಳಕ್ ಕೇಳೋ ಕಾಲ ಬಂದಿದ್ದೀರ. ಈಗ ನೋಡಿ ಅದು ಹೇಗೆ ಅದ್ರ ವಿಚಾರ ನಾನು ಹೇಳ್ತೀನಿ ಅಂತ ಗೊತ್ತಾಗಿದೆ. ನೀವು ದೂರದಿಂದ ಬಂದಿದ್ದೀರಿ, ಅದಕ್ಕದು ಸ್ಪಂದಿಸ್ತಾ ಇದೆ. ಈಗ ನೋಡಿ ಅದು ಈ ತರ ಪೋಸ್ಟ್ ಕೊಟ್ಟು ಎಷ್ಟೊತ್ತಾಯ್ತು, ನೀವೇ ನೋಡಿದ್ದೀರಿ. ತುಂಬಾ ಇದೆ ಅವನ ಹತ್ರ. ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಅವ್ನ ಯಾಕೆ ಕರ್ಕೊಂಡ್ ಬಂದು, ಅವನ ಫ್ರೆಂಡ್ ಪ್ರೇಮ್ ಅಂತ ಶಿವಮೊಗ್ಗದವನು. ಅವನಿಗೆ ಅಲ್ಲಿ ಸಿಟಿ ಲೈಫು ನಾಯಿ ನೋಡ್ಕೊಳಕ್ ಆಗ್ಲಿಲ್ಲ. ಸಾಧಾರಣ 1 lakh ಖರ್ಚು ಮಾಡಿದ್ದಾನೆ ಓದ ಹುಡುಗ. ಅದ್ರದ್ದೆಲ್ಲ ಬುಕ್ ತಗೊಂಡು ಏನ್ ಮಾಡೋದಂದ್ರೆ ನನ್ನ ಮಗ ಹಿಡ್ಕೊಂಡ್ ಬರ್ತೀನಿ ಅಂತ ಫೋನ್ ಮಾಡ್ದ. ಹಿಡ್ಕೊಂಡ್ ಬಂದು ಕಾರಲ್ಲಿ ತಗೊಂಡ್ ಬಂದ. ವಿಡಿಯೋ ಇದೆ. ಕಾರಲ್ಲಿ ತಗೊಂಡ್ ಬರ್ತೀನಿ, ಅಮ್ಮ ತಗೊಂಡ್ ಬರ್ತೀನಿ ಅಪ್ಪನಿಗೆ ಹೇಳು. ಅಪ್ಪ ನನ್ ಕೈಲಾಗಲ್ಲ ಅಂದ್ರು. ಈಗ ಅವ್ರನ್ನ ಅವಾಯ್ಡ್ ಮಾಡ್ಬೇಕಿತ್ತು. ಕರ್ಕೊಂಡ್ ಬರುವಾಗ ವಾಪಸ್ ಕಳ್ಸಿದ್ರೆ ಫ್ರೆಂಡಿಗೆ ಅವಮಾನ. ಅದ್ರ ಮುಖ ನೋಡಿ ನಂಗೆ ಇಷ್ಟ ಆಯ್ತು. ಮಗ ಫ್ರೆಂಡ್ ದೂರದಿಂದ ಬಂದ ನಮ್ಮ ಫ್ರೆಂಡಿಗೆ ಅಂದ್ರೆ ಅವ್ನು ಪ್ರೇಮ್ ಇದಾನಲ್ಲ, ಈ ನಾಯಿ ಮರಿ ಕೊಡ್ಬೇಕಾದ್ರೆ ಅವ್ನಿಗೆ ಜೀವ ಬಾಯಿ ಬಂದಂಗ ಆಗಿದೆ. ಹೊರಗಡೆ ಕೊಡ್ಬೇಕಾದ್ರೆ ಇಂತ ನಾಯಿನ ನನ್ನ ಫ್ರೆಂಡ್ ಸಾಕ್ತಾನೆ ಇಂದ ನಂಬಿಕೆಯಿಂದ ಕೊಟ್ಟಿದ್ದಾನೆ. 2 ಮಕ್ಳಿಗೋಸ್ಕರ ನಾನು ಎಲ್ಲರನ್ನ ಎದುರು ಹಾಕೊಂಡು ಈ ಮನೇಲಿ ಬಿಟ್ಕೊಂಡಿದ್ದನ್ನ. ಇದು ಬರುವಾಗ 2 ನಾಯಿ ಮೊದಲು ಡೋಲೋ ಬೋಲೋ ಅಂತ ಡ್ಯಾಶ್ ಅಂತ ಮರಿಗಳಿದಾವೆ. ಹೆಸರು ತುಂಬಾ ಒಂದು ಅಟ್ರಾಕ್ಟಿವ್ ಆಗಿದೆ. ಡೋಲೋ ಬೋಲೋ, ಡೋಲೋ ಬೋಲೋ. ಅದು ನಮ್ಮ ಭಾವನ ಮಕ್ಕಳು ಮೊಮ್ಮಕ್ಳು ಹೆಸರಿಟ್ಟಿದ್ದು. ಕಪ್ಪು ನಡಿ ಅಟ್ಯಾಕ್ ಮಾಡಿದ್ರು. ಬೇರೆಯವ್ರನ್ನ ಬರಕ್ ಬಿಡಲ್ಲ. ಹಸು ಜಾನವರು ಬೇರೆಯವ್ರನ್ನ ಯಾರನ್ನೂ ಬರಕ್ ಬಿಡಲ್ಲ ಹಳ್ಳಿನಲ್ಲಿ. ಅವ್ರದ್ದು ಕಾಲು ಮೊದಲು ಹುಟ್ಟು ಮರಿಗಳದು. ಆಮೇಲೆ 15 days ಆಯ್ತು ನಾಯಿಗಳು ಇದನ್ನ ಬೆಸ್ಸಾಡೋದು, ಇದನ್ನ ಕಾಪಾಡ್ಕೋಬೇಕಾದ್ರೆ ನನಗೆ ಡೋಲೋ ಬೋಲೋ ಇಂದ. ಆಮೇಲೆ ಒಂದು ಫ್ರೆಂಡ್ ಮಾಡ್ಕೋಬಿಟ್ಟ 15 ದಿವಸದ ನಂತರ. ಇಬ್ರು ಫ್ರೆಂಡ್ ಆದ್ರು, 3 ಜನ ಒಟ್ಟಾದ್ರು. ಆಮೇಲೆ ಇಷ್ಟೊಂದು ಶಾಂಪೂ ಮಾಡ್ಬಿಟ್ಟು ಹೊರಗಡೆ ಸ್ನಾನ ಮಾಡಿಸಿ ಹೊರಗಡೆ ಬಿಡ್ಬೇಕು ತಾನೆ. ಇಲ್ಲಿ ಮನೆ ಒಳಗೆ ಬಿಟ್ಕೊಂಡಿದ್ದೀನಿ ನಾನು. ಶಾಂಪೂ ಹಾಕಿ ಪೌಡರ್ ಹಾಕಿ ಎಲ್ಲ ಸಿಟಿ ಲೈಫ್ ತರ ರಾಯಲ್ ಲೈಫ್ ಕೊಟ್ಟೆ ಅದಕ್ಕೆ. ಆಮೇಲೆ ಇದಕ್ಕೆ ಫುಡ್ ಎಲ್ಲ ಯಾವ ತರ ಅಂದ್ರೆ ನಮ್ದೊಂದು ಗ್ಯಾಸ್ ಟ್ರಬಲ್ದು, ಒಂದು ಮನುಷ್ಯನಿಗೆ ಯಾವ ತರ ಗ್ಯಾಸ್ ಟ್ರಬಲ್ ಅದು ಪ್ರಾಣಿಗಳು ಅದೇ ಇರುತ್ತೆ ಗೆಸ್ ಮಾಡ್ಬಿಟ್ಟು ಅದಕ್ಕೆ ಮೀನ್ ಅವಾಯ್ಡ್ ಮಾಡಿದೆ. ಖಾರ ಆಗಲ್ಲ. ಚಿಕನ್ ಅವಾಯ್ಡ್ ಮಾಡಿದೆ. ಒಂದೇ ತರ ಫುಡ್ ಹಾಕಿದೆ. ಬೇರೆಯವ್ರು ಯಾರು ಹಾಕ್ತು ಅಂದ್ರೆ ತಪ್ಪು ಬಿಡ್ತಿತ್ತು. ಯಾಕಂದ್ರೆ ಹಾಲು ಮೊಸರು ಎಲ್ಲ ನಂದೇ ಒಂದು ಫುಡ್ ಅದಕ್ಕೆ. ಆಮೇಲೆ ಸೆಟ್ ಆದ ಮಾಡ್ತಾನೆ. 5 ನಿಮಿಷ 1 ಗಂಟೆಗೆ ಹೋಗು ಅಂತಾನೆ, ಮಾತಾಡ್ಸ್ತಾನೆ, ನೆಕ್ತಾನೆ. ಫಸ್ಟ್ ಬಂದು ಊಟ ಕೊಡು ಅಂತ ಹೇಳಿ ಅವನ ಸಣ್ಣ ಎಲ್ಲ ಮಾಡ್ತಾನೆ. 1 ಗಂಟೆ ನಾನು ಊಟ 5 ಗಂಟೆ ನಿಮಿಷ ನೋಡಿ ಅವ್ನು ಕೇಳ್ತೀನಿ, ಎದ್ದು ಹೋಗಲ್ಲ. ನನ್ನ ಸುದ್ದಿ ಹೇಳ್ತಾ ಇದ್ದಾರೆ ಅಂತ. 1 ಗಂಟೆ 5 ನಿಮಿಷ ಆಗಕ್ಕೂ ನಾನು ಊಟ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಹೊಗಳಕ್ ಶುರು ಮಾಡ್ದ ಅಂದ್ರೆ ಆ ಕಿವಿ ಕೆಟ್ಟು ಹೋಗುತ್ತೆ ಅಂತ ತೂತ. ಹತ್ರ ಬಂದು ಕೂಗ್ತಾನೆ. ಆಯ್ತು 1:05 ಆಯ್ತು. ಮತ್ತೆ ವರ್ಕರ್ಸ್ನೆಲ್ಲ ತುಂಬಾ ಇಷ್ಟಪಡ್ತಾನೆ. ಅವರೆಲ್ಲ ಕೈಯಲ್ಲಿ ಇದ್ರದ್ದು ಊಟದ ಕ್ಯಾರಿಯರು ಮತ್ತೆ ಬ್ಯಾಗು ಕತ್ತಿ ಎಲ್ಲ ಹಿಡ್ಕೊಂಡು ಬರ್ತಾರಲ್ಲ. ಅವಾಗ ಏನ್ ಮಾಡ್ತಾರೆ, ನಾನು ಕೆಲಸ ಮಾಡ್ತೀನಿ, ಕೆಲಸ ಮಾಡಕ್ ಬರಲ್ಲ. ಬಾಯಲ್ಲಿ ಸಿಕ್ಕಿದ್ದೆ ಅಂತ ಒಂದು ಎಲೆ, ಹಗ್ಗ ಪಗ್ಗ ಎಂತದೋ ಒಂದು ಚಕ್ಲಿ ಕಚ್ಕೊಂಡ್ಬಂದು ಬಂದಿದ್ದಾರೆ ಅಂತ ಹೇಳಿ ಬಂದು ತೋರಿಸ್ತಾನೆ ನಮ್ಗೆ. ಬಂದಿದ್ದಾರೆ, ನಾನು ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಮಾರ್ನಿಂಗ್ ಏನಂದ್ರೆ ಇವನ್ ದಿನಚರಿ ಏನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಎಬ್ಸಕ್ ಹೋಗ್ತಾನೆ ಮಲಗಿದವ್ರನ್ನ. ಅಲ್ಲ ಇವ್ರ ಹೋಗಲ್ಲ. ನನ್ನ ಮಗನ, ನನ್ನ ಮಗಳಿರ್ಲಿಲ್ಲ. 3 ಜನರು ಹೋಗಿ ರಗ್ ಹೇಳೋದು. ಆ ನೆಕ್ಕುತ್ತಲ್ಲ ಅಂತ ಬೇಗ ಅದಕ್ಕಿಂತ ಮುಂಚೆ ಎದ್ಬಿಡ್ತಿದ್ವಿ. ಎದ್ಬಿಟ್ರೆ ಇವ್ರದ್ದು ಬೆಳಿಗ್ಗೆ 1 to ಎಲ್ಲ ಮುಗಿಸ್ಕೊಂಡು ಹೊರಗಡೆನೂ ಕತ್ಕೊಂತಾರೆ. ಸನ್ರೈಸ್
ಅದು ನೋಡಿ ಹೇಗೆ ಅವನು ಒಂದು ಪ್ರಕೃತಿ ಸೌಂದರ್ಯನ ಆಸ್ವಾದಿಸ್ತಾನೆ ಅಂದ್ರೆ ಕೆಲವರಿಗೆ ಅದ್ರ ಬಗ್ಗೆ ಇದೇ ಇರಲ್ಲ. ಸ್ವಲ್ಪ ನನ್ನ ಯಜಮಾನ್ರಿಗೆ ಅದೇ ತರ, ನನ್ನ ಮಗನಿಗೂ ಅದೇ ತರ, ಸ್ವಲ್ಪ ಪ್ರಕೃತಿ ನನಗೂ ಅದೇ ತರ ನೇಚರ್ ಬಿಟ್ಟು ನಾವು ಹಾಕ್ತಾನೆ. ಒಳಗೆ ಬಂದು ತಿಂಡಿ ಕೊಡ್ಲಿಲ್ಲ ಅಂದ್ರೆ ಹೋಗ್ತಾನೆ, ಒಂದ್ಸಲ ಬರ್ತಾನೆ ಹ್ಞೂ ಅಂತಾನೆ, ಆಮೇಲೆ ಕೊಡ್ಲಿಲ್ಲ ಹ್ಞೂ ಅಂತಾನೆ, ಆಮೇಲೆ ಬೈಯಕ್ ಶುರು ಮಾಡ್ತಾನೆ ಜೋರಾಗಿ. ಅದು ನೋಡ್ಬೇಕಿತ್ತು ನೀವು, ಅದು ಕೂಗು ಹೊಡ್ತಾ. ಆಮೇಲೆ ಅದು ಫುಡ್ ಕೊಟ್ಮೇಲೆ ಸರಿ ಆಗ್ತದೆ, ಹೋಗ್ರಿಗೆ ಹೋಗುತ್ತೆ. ಅಂದ್ರೆ ನಿಮ್ಗೆ ಅದು ಊಟ ಕೇಳೋದಕ್ಕೆ ಯಾವ ತರ ಅದು ನಾನು ಶಬ್ದ ಮಾಡ್ತಾನೆ ಹೇಳಿದೆ, ವಿಡಿಯೋ ನನ್ನ ಮಗಳಿಗೆ ಹೇಳಿದೆ, ಮಗನಿಗೆ ಹೇಳಿದೆ, 1 ತಿಂಗಳು ಇರ್ತೀರಾ ನೀವು, ಅದು ಕೊಡೋ ಶಬ್ದ ಅದು ನನ್ಗೆ ಒಬ್ಳಿಗೆ ಗೊತ್ತದ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಅದು ಯಾವ ತರ ಇವರಿಗೆಲ್ಲ ಗೊತ್ತಾಯ್ತು ಈಗ ಗೊತ್ತಾಗಿದೆ ಯಾವ ತರ ಶಬ್ದ ಬರುತ್ತೆ ಅಂತ. ಅವ್ರಿಗೆ ಬೇರೆದೇ ಸಾಕಾಗಿರುತ್ತೆ. ಆಮೇಲೆ ತಿಂಡಿ ತಿಂದ್ಬಿಟ್ಟು ಆಮೇಲೆ ಓಡಾಡ್ತಾನೆ. ಯಾರು ಬಂದ್ರು ಫ್ರೆಂಡ್ಲಿ, ಆಮೇಲೆ ಓಡೋದ, ಯಾರು ಬಂದ್ರು ದೂರ ಹೋಗ್ತಾನೆ. ಹೋಗಿ 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 ನಮ್ಗೆ ಮತ್ತೆ ಅದನ್ನ ಹಿಡ್ಕೊಂಡ್ಬರ್ಬೇಕಾದ್ರೆ ಸಾಕ್ಬೇಕು ನಮ್ಮ ಗಂಡ ಹೆಂಡತಿಗೆ. ಒಂದಿನ ಏನಾಯ್ತು, ಕಾಡ್ಕೋಣ ಬಂದು ಬೆರೆಸ್ಬಿಟ್ಟಿದೆ ಬೆಳಿಗ್ಗೆ ಮುಂಚೆ, ಕಾಡ್ಕೋಣ. ಆಮೇಲಿಂದ ರೋಡ್ ದಾಟಿ ಹೋಗೋಣ ಅವ್ರು. ಆಮೇಲೆ ನಾವು ವರ್ಕರ್ಸ್ನೆಲ್ಲ ಬಿಟ್ಬಿಟ್ಟು ಕರ್ಕೊಂಬರಕ್ಕೆ ಹೋಗ್ತೀವಿ. 1.5 ಕಿಲೋಮೀಟರ್ ಹೋಗಿ ವಾಪಸ್ ಬರ್ತಾನೆ ಅವನು, ಕರ್ಕೊಂಡು ಹೋಗ್ತಾನೆ. ಆಮೇಲೆ ನಾನು ಇವರು ಕೆಲಸದವರೆಲ್ಲ ಕೆಲಸ ಬಿಟ್ಟು ಹೋಗಿ ಅವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಎಂಜಾಯ್ ಮಾಡ್ತಾನೆ ಫೀಲ್ಡ್ ಅಲ್ಲಿ. ಮತ್ತೆ ಆಮೇಲೆ ಏನಾಯ್ತು, ನಮ್ದು ಹಸ್ಬೆಂಡ್ ಅಭ್ಯಾಸ ಆಯ್ತು, ಒಬ್ರಿಗೂ ಒಂದು ಆಕ್ಟಿವಿಟೀಸ್ ನೋಡಿ ಖುಷಿ ಆಯ್ತು. ಅಭ್ಯಾಸ ಮಾಡ್ಕೊಂಡ್ರು, ಹೊರಗಡೆ ಮಲಗಿಸಿದ್ವಿ, ಬೇಜಾರು ಮಾಡಕ್ ಶುರು ಮಾಡ್ದ. ಹೊರಗಡೆ ಲೋನ್ ಫೀಲಿಂಗ್ ತೋರ್ಸ್ಕೊಂಡ. ಆಮೇಲೆ ಏನ್ ಮಾಡ್ಬಿಟ್ಟು ಹೊರಗೆ ಹಾಕಿದಂತೆ, ಬೇಜಾರು ಆಯ್ತಾ ಇಲ್ಲ, ನಮ್ಮನ್ನ ಅಟ್ರಾಕ್ಟ್ ಮಾಡಕ್ಕೋಸ್ಕರ ಮಳೆ ಬರ್ತಾ ಇದ್ದಿಲ್ಲ, ಫಾಲ್ ತೆಗೆದು 2 ಆ ಕಡೆ ಹಾಕಿದ್ದಾನೆ. ಮಳೆ ನೀರು ನೆನೆಯಂಗೆ ಹೇಗ್ ಮಾಡ್ತಾನೆ ಅಂದ್ರೆ ಮನುಷ್ಯ ಮಾಡ್ದಂಗೆ. ಆಮೇಲೆ ಬೇಡ ಮಾರಿಕೆ ಒಳಗಡೆ ಕಡೆ ರೂಮಲ್ಲಿ ಮಲ್ಸ್ಕೊಂಡು ಇವತ್ತಿನವರೆಗೂ ಅವ್ರ ಜೊತೆ ಮಲಗಬೇಕು. ಬೆಳಿಗ್ಗೆ ಅವ್ನು ಬೆಡ್ ತೆಗೆದು 8 ಗಂಟೆಗಳಿಗೆ ನಾವು ತೆಗೆದು ಹೊರಗೆ ಹಾಕ್ಬೇಕು. ಇಲ್ಲಿ ಕಚ್ಕೊಂಡ್ಬರ್ತಾನೆ ಹೊರಗಡೆ, ಒಂದ್ ಬೆಡ್ ಅದನ್ನ ಕಚ್ಕೊಂಡ್ಬಂದು ಹೊರಗೆ ಹಾಕ್ತಾನೆ. ಇಲ್ಲ ಅಂದ್ರೆ ಹಂಗೆ ತೆಗೆದ ಮುನ್ನ ತೀರ್ತಾನೆ. ಅಂದ್ರೆ ನಾವು ಅಷ್ಟು ಬೇಗ ತೆಗೆದು ಅದನ್ನ ಹೊರಗಡೆ ಜೋಪಾನ ಮೇಲೆ ಇಡ್ಬೇಕು, ಇಲ್ಲಾಂದ್ರೆ ತೆಗೆದು ಮನೆಗೆ ಹಾಕ್ತಾನೆ ಅವನು. ಅಂದ್ರೆ ನಮ್ಮನ್ನು ಚೆನ್ನಾಗಿ ತಯಾರು ಮಾಡ್ತಾನೆ. ಹಾಗೆ ಅಷ್ಟ ಆಯ್ತಾ. ಬೆಳಿಗ್ಗೆ ಸಂಜೆ 6 ಗಂಟೆ ಆಗಬೇಕು, ನಾನು ಲೈಟ್ ಹಾಕ್ತೀನಿ, ನನ್ನ ವಾಚ್ ಮಾಡಿದ್ದಾನೆ ಏನು ಮಾಡ್ತೀನಿ ಅಂತ. ಸಂಜೆ 6 ಗಂಟೆಗೆ ಅಲ್ಲಿ ಆನ್ ಮಾಡಬೇಕು ಲೈಟ್, ಇಲ್ಲಾಂದ್ರೆ ಕೂಗಕ್ಕೆ ಶುರು ಮಾಡ್ತಾನೆ. ಆಮೇಲೆ 7 ಗಂಟೆ ಆದ್ಮೇಲೆ ಬಾಗಿಲು ಹಾಕ್ಬೇಕು. ಅದು ಹೆಬ್ಬಾಗ್ಲು ನಾವು 7 ಗಂಟೆ ಹಾಕ್ತೀವಲ್ಲ, ಬಾಗಿಲು ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂದ್ರೆ 7 ಗಂಟೆ 10 ನಿಮಿಷವಾಗ ಕೂಗಕ್ಕೆ ಶುರು ಮಾಡ್ತಾನೆ ಊಟ ಕೊಡುವಂತ. 7:15 ನಾವು ಊಟ ಕೊಡ್ಬೇಕು ಅವನಿಗೆ. ಇಲ್ಲಿ ನೋಡಿದಾರೆ ಎಲ್ಲರೂ ಕಿರ್ಚೋದು. ಆಯ್ತಾ, ಊಟಕ್ಕೆ ಸುಮ್ಮನೆ ಆದ್ರೆ ಇರ್ತಾನ, ಅನ್ನ ಬಾಗ್ಲ ಹೊರಗೆ ಹೋಗ್ಬೇಕಂತ ಸೌಂಡ್ ಕೊಡ್ತಾನೆ. ಬಾಗ್ಲ ತೆಗೆದು ಹೊರಗಡೆ 1-2 ಮಾಡ್ಕೊ ಬರ್ತೀನಿ ಅಂತ. ಹೆಬ್ಬಾಗ್ಲನ್ನ ಅದನ್ನ ನನಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ತೆಗಿದು ಹೊರಗಡೆ ಮಾಡ್ಕೊಂಡ್ ಬರ್ತಾನೆ. ನೆಕ್ಸ್ಟ್ ಏನ್ ಮಾಡ್ತಾನೆ ಅಂದ್ರೆ 7:15 ಇವ್ರು ಊಟ ಮಾಡಕ್ಕೆ ಊಟಕ್ಕೆ ತರಿ ಅಂತ. ಯಾಕಂದ್ರೆ ಅವ್ರು ಮಲಗಬೇಕಲ್ಲ ಬೇಗ. 7:15 ಹೋಗ್ಬಿಟ್ಟು ಅವ್ರನ್ನ ಊಟಕ್ಕೆ ಎಬ್ಸು ಅಂತ ಕರೀತಾನೆ. ಅವ್ರ ಒಂದ್ ಕಡೆ ಹೋಗ್ತಾನೆ, ಕುಯ್ ಅಂತಾನೆ. ನಾನು ಹೋಗಿ ತಟ್ಟೆ ಇಟ್ಟು ಬರ್ಬೇಕು ಅವರಿಗೆ. ಅದನ್ನ ಹೋಗಿ ಅಡುಗೆ ಮನೆಗೆ ಹೋಗಿ ವಾಚ್ ಮಾಡ್ಕೊಂಡ್ ಬರ್ತಾನೆ. ತಟ್ಟೆಗೆ ನಂಗೆ ಸಿಗ್ನಲ್ ಕೊಡ್ದು 7:15 ಇಡು ಅಂತ. ಇಟ್ಟಾದ್ಮೇಲೆ ಒಳಗಡೆ ಹೋಗ್ತಾನೆ. ನೋಡಾದ್ಮೇಲೆ ಒಂದ್ ಸ್ವಲ್ಪ 10 ನಿಮಿಷ ಸುಮ್ಮನೆ ಕುತ್ಕೋತಾನೆ. 10 ನಿಮಿಷ ನಿಮ್ಮ ಅಡುಗೆ ಮನೆ ಎಲ್ಲಾ ಕಡೆ ಓಡಾಡುತ್ತೆ. ಏನು ಮಾಡಲ್ಲ. ಯಾಕೆ ಬಿಟ್ಕೊಂಡಿದೀವಿ ಅಂದ್ರೆ ನಮ್ಗೆ ಅಲ್ಲಿಂದ ಈಗ ಮನೆ ತುಂಬಾ ಜನ ಇಲ್ಲ, ವರ್ಕರ್ಸ್ ಇಲ್ಲ. ಅದು ಬಂದು ಆ ಡೌಟ್ ಬಂದಂದ್ರೆ ಅಲ್ಲೇ ನಿಲ್ಸ್ಬಿಡುತ್ತೆ. ರೌಂಡ್ ಹಾಕಿ ಅವ್ರ ಕೈಲಿರೋ ಫೈಲು ಏನಾದ್ರು ದುಡ್ಡು ಗಿಡ್ಡು ವಸೂಲಿಗೆ ಬಂದ್ಬಿಟ್ಟು ಫೈಲ್ ತಂದು ಕಿತ್ತಿ ಕೆಳಗೆ ಹಾಕಿದೆ. ಒಬ್ರು ಬಂದ್ರು, ಅನಾಥಾಶ್ರಮದಿಂದ ಯಾರೋ ಬಂದ್ಬಿಟ್ರು, ಅವ್ರು ದುಡ್ಡು ತಗೊಳಕ್ ಬರ್ತಾರೆ, ಇಲ್ಲಿ ಯಾರು ಇಲ್ಲ ಸರಿಯಲ್ಲ ಅಂತ ಹೇಳ್ಬಿಟ್ಟು ರೌಂಡ್ ಹಾಕಿದೆ. ಹೋಗೋಕ್ಕೂ ಬಂದಿಲ್ಲ, ಬಿಟ್ಟಕ್ಕೂ ಬಂದಿಲ್ಲ, ಫೈಲ್ ತಂದು ಕಿತ್ತಿ ಕೆಳಗೆ ಹಾಕಿದೆ. ನೀವು ಹೊಡೆದಿದ್ರು ಪರವಾಗಿಲ್ಲಮ್ಮ, ನಮ್ಮನ್ನು ಹೋಗಕ್ ಬಿಡಿ, ಬನ್ನಿ ನೀವು ನಿಂತ್ಕೊಳ್ಳಿ ತರ್ತೀನಿ. ಆಮೇಲೆ ಅವ್ರು ಕರ್ಬಿಟ್ಟು ನೋಡಿ ನಮ್ಮ ಫೈಲ್ ಕಚ್ಚಿ ಹಾಕಿದೆ, ಹೋಗಕ್ ಬಿಡಲ್ಲ, ನಿಮ್ಮ ಮನೆ ಒಳಗಡೆ ಬರಕ್ಕೂ ಬಿಡಲ್ಲ, ನಮ್ಮನ್ನ ಕಳಿಸಿ ಅಂತಂದ್ರು. ಆಮೇಲೆ ನಾನು ಅವ್ರನ್ನ ಅಂದ್ರೆ ಡೌಟ್ ಇದ್ದನ್ನ ಒಳಗಡೆ ಹೋಗಕ್ಕೂ ಬಿಡಲ್ಲ, ಅವ್ರನ್ನ ನಿಲ್ಸ್ಕೊಳತ್ತದು ಆ ತರ. ಆಮೇಲೆ ಬೇರೆ ಯಾರಾದ್ರು ಬಂದ್ರೆ ಸ್ವಲ್ಪ ಡೌಟ್ ಯಾರು ಬಂದ್ರೆ ಅವ್ರ ಆ ರೋಡ್ನ ಬರುವಂಗಿಲ್ಲ. ತುಂಬಾ ಒಂಥರ ಒಂದ್ ರೀತಿ ಕೂಗ್ತಾನೆ. ರಿಲೇಷನ್ಸ್ ಬಂದ್ರೆ ಫ್ರೆಂಡ್ಸ್ ಬಂದ್ರೆ ಅವ್ನ ಬಗ್ಲ ರೀತಿಲೇ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಕಾಡು ಪ್ರಾಣಿಗಳು ಬಂದ್ರೆ ನನ್ನ ಕೈ ಏನು ಮಾಡಕ್ಕಾಗಲ್ಲ, ನೀವು ಬನ್ನಿ ಅಂತ ಕರೀತಾರೆ. ಹೂ ಅಂತ ಕೂಗ್ತಾವೆ 3 ನಾಯಿಗಳು. ಅಷ್ಟು ಒಂದೊಂದಕ್ಕೂ ಒಂದೊಂದರ ಬೆಳಿಗ್ಗೆ ಸಂಜೆ ತನಕ ನಾನು ರೆಕಾರ್ಡ್ ಮಾಡುವಂತ ಇದೀನಿ. ಪ್ರತಿಯೊಂದಕ್ಕೂ ಕೇಳ್ತಾನೆ ಅವನು. ಅವನೇ ಮ್ಯಾನೇಜ್ ಮಾಡ್ತಿದ್ದಾನೆ. ಯಾರು ಮನೇಲಿ ಅವನೇ ಅಷ್ಟು ಪ್ರಾವಿಡೆನ್ಸ್. ನೋಡಿ ಹೆಬ್ಬಾಗ್ಲಲ್ಲೇ ಕೂತ್ಕೊಂಡು ಈಗ ಒಳಗಡೆ ಬರಲ್ಲ, ಏನೋ ಡೌಟ್ ಇದೆ ಅವನಿಗೆ, ನನ್ನನ್ನೇ ಕರ್ಕೊಂಡು ಬರ್ತಾನೆ. ಹಾಗೆ ಅದೇ ನಿಮ್ ಫೋನ್ ಬಂದ್ರೆ
ಫೋನ್ ಬಂದಿದೆ ಅಂತ ಹೇಳಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಎಲ್ಲೋ ಫೋನ್ ಇಟ್ಟಿದ್ರು, ಎಲ್ಲೋ ಫೋನ್ ಇಟ್ರಿ ಇಂಥ ಕಡೆ ಇದೆ ಬಾ ಅಂತ ನೀವು ತಿರುಗಿ ನೋಡಿ ಕರ್ಕೊಂಡು ಹೋಗ್ತಾನೆ. ಈಗ ಸ್ನಾನ ಮಾಡಿಸೋರು ಬಿಸಿನೀರಲ್ಲಿ ಸ್ನಾನ ಮಾಡಿಸ್ತೀರಾ ಅಥವಾ ಫಸ್ಟ್ ಬಿಸಿನೀರು ಹಾಕ್ತಿದ್ದೆ. ಇವಾಗೆಲ್ಲ ಅಡ್ಜಸ್ಟ್ ಆಗಿ ಮನ್ಕೊಂಡು ಹಳ್ಳದಲ್ಲೆಲ್ಲ ಕುಣ್ಕೊಂಡು ಆಟ ಆಡ್ಕೊಂಡು ಬರ್ತಾನಲ್ಲ, ಅದು ಅಲ್ಲೇ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾರ. ಹೋಗಲ್ಲ, ಥಂಡಿ ಆಗುತ್ತೆ, ಕೋಲ್ಡ್ ಆಗುತ್ತೆ ಅವನಿಗೆ ಸ್ವಲ್ಪ. ಈಗ ನೀವು ಫುಡ್ ಹ್ಯಾಬಿಟ್ಸ್ ಈಗ ನೀವು ಹೇಳಿದ್ರೆ, ಈಗ ಫಸ್ಟ್ ಆಫ್ ಆಲ್ ಅದನ್ನ ತರುವಾಗ ಎಷ್ಟು ತಿಂಗಳಾಗಿತ್ತು ಮತ್ತೆ? 4 months, August 15th. ಅದಕ್ಕೆ ಸ್ವತಂತ್ರ ಎಲ್ಲ ಕಾಡಿನಿಂದ ನಾಡಿ ಬಂದ್ರೆ ನಾಡಿನಿಂದ ಕಾಡಿ ಬಂದಿದ್ದಾನ ಅವನು. ಕಾಡಲ್ಲೆಲ್ಲ ಓಡಾಡ್ ಬರ್ತಾನೆ, ಅವನಿಗೆ ಇದಾಗುತ್ತೆ ಅಂತ ಈ ಒಂದು ಕುಂಟ ಇದಾನಲ್ಲ ಡೋಲು ಡೋಲು, ಅವನಿಗೆಲ್ಲ ಚಿಕ್ಟ ಎಲ್ಲ ತೆಗಿತಾನೆ. ಕ್ಲೀನ್ ಆಗಿ ಮಾಡ್ಸಿದೀನಿ, ವಿಡಿಯೋ ಕಳ್ಸ್ಕೊಡ್ತೀನಿ, ತೆಗಿತಾನೆ. ಆಮೇಲೆ ಇವನು ಹೇಳ್ದೆ ಕೇಳಿ ಹೋಗ್ತಾನಲ್ಲ, ಕರ್ಕೊಂಬರೋದು ಕಷ್ಟ ಆಗುತ್ತೆ. ನನ್ನ ಗಂಡ 9 ಗಂಟೆವರೆಗೆ ಟಾರ್ಚ್ ಇಟ್ಕೊಂಡು ಕರ್ಕೊಂಡು ಬಂದಿದ್ದಾರೆ, 9 ಗಂಟೆವರೆಗೆ. ಅವಾಗ ಇವ್ರು ಏನ್ ಮಾಡಿ, ನೀ ಯಾಕೆ ಹೋದೆ ಅಂತ ಬೈತಾನೆ ಇವನಿಗೆ ಅಡ್ಡ ಹಾಕಿ. ಆಮೇಲೆ ಇವರಿಬ್ರು ಅವನ್ನ ಕಾಯ್ತಾ ಇದ್ದಾರೆ. ದೂರ ಹೋಗಿದ್ದಂಗೆ ಕರ್ಕೊಂಡು ಬನ್ನಿ ಅಂತ ಕಳಿಸ್ತೀನಿ ನಾನು. ಯಾವ ದಿಕ್ಕಿಗೆ ಹೋಗಿದ್ದಾರೆ ತೋರಿಸ್ತಾರೆ ಇಬ್ರು, ಈ ಕಡೆ ಹೋಗಿದ್ದಾರೆ ಆ ಕಡೆ ಹೋಗಿದ್ದಾರೆ ತೋರಿಸಿ ಕರ್ಕೊಂಡು ಬರ್ತಾರೆ. ಈ ತೋಟದಲ್ಲಿ ಇಷ್ಟೊಂಥರ ಕಾಡಿರುವಂತ ಪ್ರದೇಶ ಇರೋದ್ರಿಂದ ಅವ್ರು ಎಲ್ಲೋ ಹೋಗಿದ್ದಾರೆ ಅಂತ ಇನ್ ಕೇಸ್. ಈಗ ನಾವು ಯಾರನ್ನೂ ವಾಚ್ ಮಾಡಲ್ಲ, ಅವ್ರಿಬ್ರು ಹೋಗಿ ವಾಚ್ ಮಾಡಿ ಬಂದ್ರೆ ಸುಮ್ಮನೆ ಕುತ್ಕೊಂತಾರ. ಅವ್ರು ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕುತ್ಕೊತಾರೆ ಇವ್ರಿಗೆ. ಮತ್ತೆ ತೋರ್ಸಂದ್ರೆ ಸಾಕು, ಹೋಗಿ ತೋರಿಸಿ ಕರ್ಕೊಂಡು ಬರ್ತಾರೆ. ಕೂಗೋದು ಮಾತ್ರ ನನಗೆ ಕಿವಿ ಕೆಟ್ಟು ಹೋಗುತ್ತೆ ಗೊತ್ತಾ. ನನ್ನ ಗಂಡಿಗೆ ಊಟ ಹಾಕ್ಲಿಲ್ಲ ಅಂತ ಟೈಮಿಗೆ ಸರಿಯಾಗಿ, ಅವ್ರಿಗೆ ಊಟ ಹಾಕಿಲ್ಲ ಅಂದ್ರೆ ತುಂಬಾನೇ ಕೂಗ್ತಾನೆ. ಮತ್ತೆ ಫ್ರೆಂಡ್ಸ್ ಎಲ್ಲ ಬಂದ್ರೆ ತುಂಬಾ ಇಷ್ಟಪಡ್ತಾನೆ, ಎಲ್ಲಾನು ಬರಕ್ ಬಿಡ್ತಾನೆ. ಆಮೇಲೆ ಬೈದ್ರೆ ಬೇಜಾರ್ ಮಾಡ್ಕೊಂಡು ಹೀಗ್ ಮಾಡ್ತಾನೆ. ಇಲ್ಲಿ ಹೋದ ಅವನೀಗ ಈ ತರ ಮಾಡುತ್ತೆ. ನನ್ ಮಗ ಇರೋದ ಎಲ್ಲೇ ಒಂದ್ ನಾಯಿ ಕೊಟ್ಟು ಹೋಗಿದ್ದಾರೆ ಅಲ್ಲ ಹೇಳಿ, ಅವನಿಗೂ ಒಂದು ಇರುತ್ತಲ್ಲ ಅಮ್ಮ ಅನ್ನೋದು. ಅಂದ್ರೆ ನಿಮ್ಮ ಅದೇ ಹೇಳಿದ್ನಲ್ಲ, ನಿಮ್ಮ ಮಕ್ಕಳ ತರ ಅವು ನಿಮ್ಮೊಟ್ಟಿಗಿದ್ದು ನಿಮ್ಮನ್ನ ಕಾಯ್ಕೊಂಡು ನಿಮ್ ಜೊತೆ ಒಡನಾಟದಲ್ಲಿದೆ. ಮತ್ತೆ ನಾವು ನೈಟ್ ಮಲಗುವಾಗ ಕಾಟ್ ಮೇಲೆ ಬಂದು ಒಂದ್ಸಲ ನೋಡ್ತಾನೆ, ಎಲ್ಲ ಮಲಗಿದಾರೆ ಹೇಗೆ ಅಂತ. ಅವ್ರು ಬಂದು ಹಿಂಗ್ ಮುಸ್ಬಿಟ್ಟು ಇಲ್ಲಿ ಮುಸ್ಬಿಟ್ಟು ಈಗ ಮುದ್ದಿಟ್ಟು ನಾವು 3 ಜನ ಒಟ್ಟಿಗೆ ಎಲ್ಲ ಮಲಗಿದ್ರೆ ಮಧ್ಯೆ ಎಲ್ಲಿ ಮಾಡ್ಲಿಕ್ಕೆ ಜಾಗ ಮಾಡಿ ಮಾಡ್ಕೊಡ್ತಾನೆ, ಮಧ್ಯದಲ್ಲಿ ಜಾಗ. ಆಮೇಲೆ ಇದ್ದು ಒಂದ್ ಬಿಟ್ಟಿಗೆ ಹೋಗ್ತಾನೆ ಮಲಗಕ್ಕೆ. ಈ ನಿಮ್ ಈ ಕಾಡು ವಾತಾವರಣದಲ್ಲಿ ಈಗ ಕೆಲವೊಂದು ಏನು ಹಾವಿರ್ಬೋದು, ಚೇಳು ಈ ತರ ಬಂದಾಗ ಅದರ ಒಂದು ಹೇಗೆ ಅವನು ಕೂಗ್ತಾ ಇದ್ದಂತೆ. ಯಾಕೆ ಕೂಗ್ತಂತೆ, ಕತ್ಲೆ ಕತ್ಲೆ ಆಗಿದೆಯಂತೆ, ಹಾವು ಅರ್ಧ ಬಂದಿದೆಯಂತೆ. ಕಾಲ್ ಹಿಂಗ ಅಡ್ಡ ಇಟ್ಬಿಟ್ಟು ನೋಡ್ತಾನೆ ಇದ್ದಾನೆ. ಹಾವಲ್ಲೇ ನಿಲ್ಸಿದಾನೆ. ಹಾವಿನ ಮುಂದ್ ಬಂದಂಗೆ. ಆಮೇಲೆ ಅವ್ರು ಬಂದ್ಬಿಟ್ಟು ಹಾವಂತ ಹೆಂಗ ಸ್ವಲ್ಪ ಕೋಲ್ ತಗೊಂಡು ಬೆಳೆಸಿದ್ದಾರೆ. ಪೊಲೀಸ್ ಆಫೀಸರ್ಸ್ ಆದ್ರೂ 1 ಗಂಟೆ ನಿದ್ದೆ ಮಾಡ್ಬೋದು, ಅವ್ನು ಮಾಡೋದಿಲ್ಲ. ನಿಯತ್ ಅಷ್ಟು ಮನೆಗೆ ಅಷ್ಟು ನಿಯತ್ತಾಗಿ ಇದಾನೆ. ತಿಂತಾನೆ, ಏನ್ ಕೊಟ್ಟು ತಿಂತಾನೆ. ಅಂದ್ರೆ ನೀವು ಬರೀ ಮೊಸರನ್ನ ಇದು ಮಾತ್ರ ಕೊಡ್ತೀರಾ ಅಥವಾ ಮನೇಲಿ ಮಾಡೋದೆಲ್ಲ? ಬಂದಿದ್ದು ಯಾಕೆ ತಿಂದ್ರು ಅವನಿಗೆ ಕೊಡಲ್ ತನ್ಕೊಂಡ್ ಬಿಡಲ್ಲ. ಅಂದ್ರೆ ನೀವ್ ಏನೇನು ಮನೇಲಿ ತಿಂತೀರಾ ಅದು ಪ್ರತಿಯೊಂದು ಕೊಡೋಂಥದ್ದು ಎಲ್ಲ ತಿಂತಾನೆ. ಸ್ವಲ್ಪ ನಂದು ಒಂದು 3 times ಊಟ. 3 times. ಅಲ್ಲ ತುಂಬಾ ಚೆನ್ನಾಗಿದೆ, ಹೆಲ್ದಿಯಾಗಿ ಮಳೆ ಎಂಜಾಯ್ ಮಾಡ್ತಾನೆ. ಬರೋದು ಫಾಲೋ ಮಾಡೋದು, ಯಾರು ಎಷ್ಟು ದೂರ ಹೋದ್ರೆ. ಅಂದ್ರೆ ನಿಮ್ಮ ಕೆಲ್ಸನ ಅದು ಮಾಡ್ತಾ ಇದೆ. ನಮ್ ಕೆಲ್ಸ ಆಕ್ಚುಲಿ ಹೌದು. ಮತ್ತೆ ದನ ಕರುಗಳನ್ನ ಅದು ಇನ್ ಟೈಮ್ ಕರೆಕ್ಟ್ ಆಗಿ ಬೆರೆಸಿ ಕೊಟ್ಟಿಗೆ ಸೇರಿಸ್ತದೆ. ನಂದು ಲೈಫ್ ಏನಂದ್ರೆ ಸ್ಪಿರಿಚುವಲ್ ಲೈಫು. ಜನಗಳಿಗೆ ಸ್ಪೀಚ್ ಮಾಡುತ್ತೆ. ಆಧ್ಯಾತ್ಮಿಕವಾಗಿ ನಾನು ತುಂಬಾನೇ ಮುಂದುವರೆದಿದ್ದೀನಿ. ಮಹಾಯೋಗ ಇದ್ ಮಾಡಿದೀನಿ. ಇದೆಲ್ಲ ಬಂದು ಈ ನಾಯಿ ಯೋಗ ಆಗಿದೆ ನನಗೆ. ಅಲ್ಲ, ಅದ್ರ ಜೊತೆ ನಿಮ್ ಒಡನಾಟ ಇರೋದ್ರಿಂದ ಅದು ಮನ್ಸು ನಿಮ್ಗೆ ಅರ್ಥ ಆಗಿದೆ, ನಿಮ್ ಮನ್ಸು ಅದಕ್ಕೆ ಅರ್ಥ ಆಗಿದೆ. ಸೊ ಹಾಗಾಗಿ ನಿಮ್ಮ ಮನೇಲಿ ಇವುಗಳು ಒಂದು ಒಳ್ಳೆ ರೀತಿಲಿ ಇದ್ದು ನಿಮ್ಮ ಜೊತೆ ಅದು ಬೆರ್ತು ಇದು ಒಂದು ಫ್ಯಾಮಿಲಿ ಮೆಂಬರ್ ಆಗಿ. ಭಾರಿ ಬೇಜಾರ್ ಮಾಡ್ತದೆ ಹೇಳ್ತಾರೆ ಇವರು. ನಾವ್ ಎಲ್ಲಾದ್ರೂ ಹೋದ್ರೆ ಇದು ಎಷ್ಟು ಯೋಚನೆ ಮಾಡುತ್ತೆ, ಡಿಪ್ರೆಷನ್ ಹೋಗ್ಬಿಡುತ್ತೆ. ಯಾರು ಬೈದ್ರೆ ಹೋದ್ರೆ ಇಲ್ಲ ಮಾರನೇ ದಿನ ಅದೇನು ಮುಟ್ಟಲ್ಲ, ಡಾಕ್ಟರ್ನೇ ಕರ್ಸ್ಬೇಕು. ಹಾಗೆ ಬಟ್ ನನ್ ಕಡೆಯಿಂದ ಒಂದು ಸಜೆಷನ್ ಅಂದ್ರೆ ಮೇಡಮ್, ನಿಮ್ಮ ಜಾಕ್ ಆಗ್ಲಿ ಡೌಲ್ ಬೋಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ನೀವು ಬೇರೆ ಕಾಮನ್ ಆಗಿ ನಾವು ಸಿಟಿಲ್ ಹಾಕೋ ಹಾಗೆ ಬೆಲ್ಟ್ ಹಾಕೋದು, ಚೈನ್ ಹಾಕಿ ಅಷ್ಟು ಒಂದು ಕಾಂಪೌಂಡ್ ಒಳಗಡೆ ಅಥವಾ ಅಲ್ಲಿರುತ್ತೆ. ಬಟ್ ಇದು ನ್ಯಾಚುರಲ್ ಆಗಿ ಓಡಾಡ್ಕೊಂಡಿದೆ. ನಮ್ದು ಮೈಂಡ್ ಪ್ರಕೃತಿ ತಕ್ಕನಾಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಒಬ್ರು ಬೇಕೇ ಬೇಕು. ಮಾಡಿದೆ ನಾನು, ಅದನ್ನು ಮಾಡಿದೆ. ಅದ್ರದ್ದು ತೆಗಿಯೋದು, ಶಿಫ್ಟ್ ತೆಗಿಯೋದು, ಬೆಲ್ಟ್ ಹಾಕೋದು, ಟೈಮಿಂಗ್ ಸರಿಯಾಗಿ ಅದನ್ನ ಟೈಮಿಂಗ್ ನೋಡ್ಬಿಟ್ಟು ನಾನು ಹೊರಗಡೆ ಹೋಗಿ ಮಾಡಿಸ್ತಿದ್ದೆ. ಬಾಲ್ ಕೊಟ್ಟು ಕರ್ಕೊಂಡು ಎಲ್ಲ ಸಿಟಿ ಲೈಫ್ ಅಲ್ಲಿ ತರ ಮಾಡಿದೆ. ಅಂದ್ರೆ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದೀರಾ ನೀವೇನಾರು ಓನ್ ಆಗಿ ಅಥವಾ ಯಾರ ಹತ್ರ ಟ್ರೈನ್ ಮಾಡಿಸಿದ್ರಾ ಅದಕ್ಕೇನಾರು? ಇಲ್ಲ ಇಲ್ಲ, ನಾನೇನು ಮಾಡಿಸಿಲ್ಲ. ನೀವೇ ಹೇಳಿ ನಿಮ್ಮ ಒಡನಾಟದ ಇದ್ರಲ್ಲಿ ಅದು ಕಲ್ತ್ಕೊಂಡಿದೆ. ನಾನು ನಮ್ಗೆ ಕೆಲಸ ಗೊತ್ತಿರಲ್ಲ, ಆಗೋದಿಲ್ಲ. ನಾನು ರೋಪ್ ಹಾಕಿ ಅಲ್ಲಿ ತಕ್ಕ ವಾಕ್ ಕರ್ಕೊಂಡು ಹೋಗೋದು, ಬಾಲ್ ಕೊಟ್ಬಿಟ್ಟು ಕೈಲಿದ್ದೆಲ್ಲ ತಿನ್ಬಾರ್ದು, ಬಾಲ್ ಕಚ್ಕೊಂಡ್ರೆ ಅದಕ್ಕೆ ಆಕ್ಚುಲಿ ರೋಪ್ ಈಗ ಹಾಕ್ಬಿಟ್ಟೆ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ. ವಾಕ್ ಕರ್ಕೊಂಡು ಹೋಗ್ತಾರೆ. ಸಿಟಿ ಸ್ಟೈಲ್ ಅಲ್ಲೇ ಮಾಡಿಸಿದ್ವಿ. ಆಮೇಲೆ ಬಟ್ ಅದಕ್ಕಿಂತ ಈಗ ಹೆಲ್ದಿಯಾಗಿ ಚೆನ್ನಾಗಿದೆ. ಈಗ ಸ್ಕಿನ್ ಇರ್ಬೋದು
ಅಥವಾ ಹೆಲ್ದಿಯಾಗಿ ಈಗ ತೀರಾ ಫ್ಯಾಟ್ ಇಲ್ಲ, ಅದು ಪರ್ಫೆಕ್ಟ್ ಆಗಿ ಚೆನ್ನಾಗಿದೆ. ಅಲ್ಲ ಚೆನ್ನಾಗಿದೆ. ಇಲ್ಲಿ ನಿಮ್ಮಲ್ಲಿ ಎಲ್ಲರಿಗಿಂತ ಹೆಚ್ಚಿಗೆ ನಾವು ಅದ್ರ ಬಗ್ಗೆ ಗಮನ ಕೊಟ್ಟಿದ್ದೀವಿ. ಯಾಕಂದ್ರೆ ಅದು ನಮ್ಮನ್ನ ಎಲ್ಲರಿಗಿಂತ ಹೆಚ್ಚಿಗೆ ಅದು ನಮ್ಮನ್ನ ನೋಡ್ತಾ ಇದೆ. ಈ ವಿಚಾರ ತುಂಬಾ ನಮಗೂ ಖುಷಿ ಆಗಿದೆ. ಯಾಕಂದ್ರೆ ನಿಮ್ಮ ಈ ಒಂದು ಎಪಿಸೋಡ್ ಏನಿದೆ ಇದು ಫಸ್ಟ್ ಟೈಮ್. ಈಗ ಬೇರೆ ಸಾಧಕರುಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಪ್ರತಿಯೊಬ್ರು ವಿಡಿಯೋ ಮಾಡ್ತಾರೆ, ಬಟ್ ನಾವು ಈ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳ ಒಂದು ಪಾತ್ರ ಹೇಗಿದೆ ಏನು ಅಂತೇಳಿ ಇದರದೊಂದು ವಿಡಿಯೋ ಎಪಿಸೋಡ್ ಶುರು ಮಾಡ್ಬೇಕು ಅಂತ ಅನ್ಕೊಂಡು, ಸೊ ಹಾಗಾಗಿ ನಿಮ್ಮ ಮನೆಗೆ ಬಂದು ನಿಮ್ ಈ ತೋಟಕ್ಕೆ ಬಂದು ನೀವು ನಮಗೋಸ್ಕರ ಸಮಯ ಮಾಡ್ಕೊಂಡು ನಿಮ್ಮ ಜಾಕ್ ಮತ್ತೆ ಡೋಲು ಬೋಲು ಬಗ್ಗೆ ನಮ್ಗೆ ಪರಿಪೂರ್ಣವಾಗಿ ಅದ್ರ ಪೂರ್ಣ ಮಾಹಿತಿ ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮ್ಗೆ ಥ್ಯಾಂಕ್ ಯು ಮೇಡಮ್. ಬಗ್ಗೆ ನಿಮ್ಗೆ ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ರೆ ಇದು ಪರಿಪೂರ್ಣ ಅನ್ಸಲ್ಲ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಜಾಕ್ ಬಗ್ಗೆ ಇನ್ನಷ್ಟು ಸಾರಾಂಶಗಳು ಮತ್ತೆ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಮನೆಗಳಲ್ಲಿರುವಂತಹ ಸಾಕು ಪ್ರಾಣಿಗಳ ಒಂದು ಕತೆ ಕೇಳಲು ನಾವು ಬರ್ತೀವಿ. ನೀವು ಕೆಳಗೆ ಕಾಣ್ತಾ ಇರುವಂತ ವಾಟ್ಸಪ್ ನಂಬರ್ಗೆ ನಿಮ್ಮ ಸಾಕು ಪ್ರಾಣಿಗಳ ಕತೆಗಳನ್ನ ಕಳಿಸ್ಕೊಡಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದು ನಮ್ಮ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.